ಮರಾಠಿ ಸರ್, ನನಗೆ ಮರಾಠಿ ಬರಲ್ಲ. ಕನ್ನಡದೊಳಗೆ ಹೇಳೋ ಮಾತಂದ್ರೆ ನಿಮ್ಮ ಮರಾಠಿ ಕಲಿಬೇಕು, ಹಿಂಗೆ ಮಾಡ್ತೀನಿ ನೀನು ಅಂತೇಳಿ ಮರಾಠಿ ಒಳಗೆ ನನಗೆ ಬೈದ್ಲು. ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ, ಹಿಂದುತ್ವದ ಹೆಸರಲ್ಲಿ ಕನ್ನಡದ ಶೋಷಣೆ, ಬಸ್ ಡ್ರೈವರ್ಗೆ ಮುಖಕ್ಕೆ ಕೇಸರಿ ಬಳಿಯೋದು. ಏನು ಚೂತಿಯಾಗಿರಿ ಮಾಡ್ತಿದ್ದಾರೆ ಗುರು ಇವರು. ಮರಾಠ ಅಲ್ಲ, ಅವಾಗ ಮರಾಠ ಎಂಪೈರ್ ಅಂದರೆ ಹೆಂಗಿತ್ತು, ಇವಾಗ ಹೆಂಗೆ ಅವರು ಚೂತಿಯಾಗಳ ಥರ. ಹೇ, ಬೆಳಗಾವಿಯಲ್ಲಿ ಇದು ಇದ್ದಿದ್ದೆ ಗುರು, ಮುಂದೆ ನಡಿ. ಒಬ್ಬ ವ್ಯಕ್ತಿ ಮಾತೃಭಾಷೆ ಮಾತಾಡಿದರೆ ಹೊಡಿಸ್ಕೋಬೇಕು. ಸೊ ಹೇಗಿದ್ದೀರಾ ಕ್ರೇಜಿ ಪೀಪಲ್, ನೀವು ನೋಡ್ತಾ ಇದ್ದೀರಾ RC ಕ್ರಿಯೇಷನ್ಸ್, ನಾನು ನಿಮ್ಮ ರೋಸ್ಟರ್. ಹಾಯ್ ಫ್ರೆಂಡ್ಸ್, ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸ್, ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಯಾರು ಬೇಕಾದ್ರೆ ಬರಲಿ, ಇವನೊಬ್ಬ ಬೇಡ ಮಾರ. ನಾನು ನಿಮ್ಮ ರೋಸ್ಟರ್. ಹೇಗಿದ್ದೀರಾ ಕ್ರೇಜಿ ಪೀಪಲ್. ಫಸ್ಟ್ ಆಫ್ ಆಲ್, ಈ ಬೆಂಗಳೂರಲ್ಲಿ ನಾರ್ತ್ ಈಸ್ಟ್ ಉಪಟಳ ಜಾಸ್ತಿ ಆಯಿತು. ಕನ್ನಡದವರು ಕನ್ನಡ ಕಲಿಯೋಕ್ಕೆ ಫೋರ್ಸ್ ಮಾಡ್ತಾರೆ. ದೇ ಆರ್ ಅಬ್ಸೆಸ್ಡ್ ವಿತ್ ದರ್ ಲ್ಯಾಂಗ್ವೇಜ್, ಮಣ್ಣು ಮಸಿ ಅಂತ. ಮಗ ಸಿಂಪಲಾಗಿ ಹೇಳ್ತೀನಿ, ಬ್ರಿಟಿಷರು ನಮ್ಮ ದೇಶ ಆಳಬೇಕಾದ್ರೆ ಯಾಕೆಲ್ಲ ವಿರೋಧ ಮಾಡಿದ್ವಿ? ಕೋಆಪ್ರೇಟ್ ಮಾಡಬೇಕಿತ್ತಲ್ವಾ? ಆ್ಯಕ್ಚುಲಿ ಅವ್ರು ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡ್ತಿದ್ರು, ಅವರನ್ನೇ ನಾವು ದೇಶದಿಂದ ಹೊರಗೆ ಹಾಕ್ಲಿಲ್ವಾ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಮಾಡಲಿಲ್ವಾ? ಸೇಮ್ ವೇ ನಮಗೆ ನೀವು ಪರಕೀಯರು. गाडी चालवत होता, तुला मी आज सांगतोय प्रेमात की आमच्या मराठी माणसावरती हल्ला झालाय. आमची संस्कृती तुमच्यावरती हल्ला करायची नाही. पण ನಾವು ಏಕೆ ಹೋರಾಟ ಮಾಡಬೇಕು? ನಮ್ಮ ರಾಜ್ಯ, ನಮ್ಮ ಭಾಷೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಬ್ರೋ? ವಿಚಾರ ಸಿಂಪಲ್. ನಾವು ಹುಡ್ದಾಗಿಂದ ಕನ್ನಡ ಕಲ್ತಿರ್ತೀವಿ, ಕನ್ನಡ ಮಾತಾಡ್ತಿರ್ತೀವಿ, ಕನ್ನಡ ಬಳಸಿರ್ತೀವಿ. ನೀನು ಎಲ್ಲಿಂದನೋ ಬಂದು ಇಲ್ಲಿ ಗುಡಾರ ಹಾಕಿ ಅನ್ನ ಹುಟ್ಟಿಸೋಕೆ ಏನೋ ಮಾಡ್ತಿರ್ತೀಯ. ನೀನು ನಿನ್ನ ಜೊತೆ ಕೆಲಸಕ್ಕೆ ನಿಮ್ಮೂರವ್ರನ್ನೇ ಕರೆಸ್ತೀಯ. ಇಲ್ಲಿರುವ ನೇಟಿವ್ಸ್ಗೆ ಕೆಲಸಕ್ಕೆ ಅವಕಾಶ ಸಿಗಲ್ಲ. ನೀವೇನು ಮಾಡ್ತೀರಾ? ಇಲ್ಲಿ ಬಂದು ಕಾಲೋನಿ ಮಾಡ್ಕೊತೀರಾ, ನಿಮ್ಮವರೇ ಜಾಸ್ತಿ ಆಗ್ತೀರಾ. ಇಲ್ಲಿನ ಜನಕ್ಕೆ ಅವಕಾಶಗಳು ಕಡಿಮೆ ಆಗುತ್ತೆ, ಜಸ್ಟ್ ಬಿಕಾಸ್ ದೇ ಡೋಂಟ್ ಸ್ಪೀಕ್ ಯುವರ್ ಲ್ಯಾಂಗ್ವೇಜ್. ದಿಸ್ ಈಸ್ ವಾಟ್ ಬ್ರಿಟಿಷರ್ಸ್ ಡಿಡ್. ನಾವ್ಯಾಕೆ ಬೇರೆ ಭಾಷೆಯವ್ರ ಮೇಲೆ ಅಗ್ರೆಸಿವ್ ಆಗ್ತೀವಿ ಅಂದರೆ ಇಟ್ಸ್ ಮ್ಯಾಟರ್ ಆಫ್ ಅವರ್ ಎಕ್ಸಿಸ್ಟೆನ್ಸ್ ಬ್ರೋ. ಅವರ್ ಐಡೆಂಟಿಟಿ ಈಸ್ ಅಟ್ ಸ್ಟೇಕ್. ಯಾರು ಒತ್ತಡ ಇಲ್ಲ, ಬೆಳಗಾವಿಯ ಯಾರು ರಾಜಕಾರಣಿಗಳು ಒತ್ತಡ ಹಾಕಿದ ಇಲ್ಲ, ಕಾಣದ ಕೈಗಳು ಯಾವುವು ಕೆಲಸ ಮಾಡಿದವು? ನಮ್ಮ ಮಾತೃಭಾಷೆ ಕನ್ನಡ, ನಾನು ಕಲ್ತಿದ್ದು ಕನ್ನಡ, ನಾನು ಮಾತಾಡೋದು ಕನ್ನಡ, ನನ್ನ ಜನ ಕನ್ನಡ, ನನ್ನ ನೆಲ ಕನ್ನಡ. ಆದರೆ ನನ್ನ ಕನ್ನಡಕ್ಕೆ ಅನ್ನ ಹುಟ್ಟಿಸುವ ಶಕ್ತಿ ಇಲ್ಲ ಅಂದರೆ ನನ್ನ ಅಸ್ತಿತ್ವಕ್ಕೆ ಅರ್ಥನೇ ಇರಲ್ಲ. ನಾವು ಸಹಬಾಳ್ವೆ, ಸಹಕಾರ, ಸಹಯೋಗ ಎಲ್ಲ ಕೊಡ್ತಿದ್ದೀವಿ, ಆದರೆ ಇವರಿಗೆ ನಮ್ಮದು ದಬ್ಬಾಳಿಕೆ ಅನಿಸುತ್ತೆ. ಭಗತ್ ಸಿಂಗು ಬ್ರಿಟಿಷರ ವಿರುದ್ಧ ಹಿಂಸಾ ಮಾರ್ಗ ಆರಿಸ್ಕೊಂಡ್ರು. ಸುಭಾಷ್ ಚಂದ್ರ ಬೋಸು ಬ್ರಿಟಿಷರ ವಿರುದ್ಧ ಆರ್ಮಿನೇ ಕಟ್ಟಿಸಿದ್ರು. ನಾವು ನಮ್ಮ ನೆಲ, ನಮ್ಮ ಭಾಷೆ, ನಮ್ಮ ಜನರಿಗಾಗಿ ರಕ್ಷಣಾ ವೇದಿಕೆ ಕಟ್ಟ ತಪ್ಪ? ಕೆಲವು ಗಾಂಡು ನನ್ನ ಮಕ್ಕಳು ಹಿಂದೂ ಧರ್ಮದ ಹೆಸರಲ್ಲಿ ಕನ್ನಡದ ಮೇಲೆ ಶೋಷಣೆ ನಡೆಸ್ತಾರೆ. ಹಿಂದೂ ಧರ್ಮಕ್ಕೂ ಹಿಂದಿಗೂ ಲೌಡನೂ ಸಂಬಂಧ ಇಲ್ಲ. ಇನ್ನು ಮರಾಠಿಗರು ಕೇಸರಿಯನ್ನು ಅವ್ರ ಅಪ್ಪನ ಮನೆ ಆಸ್ತಿ ಅನ್ನೋ ಥರ ಆಡ್ತಾರೆ. ಈ ಸರ್ಕಾರಗಳು ಹಾಗೆ ಗುರು, ಯಾವನು ಬಂದರು ಯಾವನು ಹೋದರೂ ನಮ್ದಂತೂ ನಾಯಿ ಪಾಡೆ. ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಬೆಳಗಾವಿಲಿ ಹೊಡಿತಾರೆ ಅಂದರೆ ಅವರ ಭಾಷೆಯ ಅಭಿಮಾನ ಅವರಿಗೆಷ್ಟಿರಬೇಡ. ಅವ್ರದ್ದಾದರೆ ಭಾಷೆ, ಅವ್ರದ್ದಾದ್ರೆ ಅಭಿಮಾನ, ನಮ್ಮದಾದರೆ ದಬ್ಬಾಳಿಕೆ. ಇದನ್ನು ವಿರೋಧಿಸಿ ಹೋರಾಟ ಮಾಡಿದರೆ ಜೈಲಿಗೆ. ಬಟ್ ಬೆಳಗಾವಿಯಲ್ಲಿರೋ ಮರಾಠರು ಅವ್ರಿಗೆ ವೋಟ್ ಬ್ಯಾಂಕ್ಸು. ಗಾದೆ ಬದಲಾಯಿಸ್ತೀನಿ, ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈಗೆ ಕೋಳ ಬೀಳುವುದು. ಛತ್ರಪತಿ ಶಿವಾಜಿ ಹೆಸರು ಹೇಳ್ಕೊಂಡು ಹೆಚ್ಚಿಗೆ ಕೆಲಸ ಮಾಡೋದು. ಇನ್ನು ಕೆಲವ್ರು ಹೆಂಗೆ ಅಂದರೆ ಹಿಸ್ಟ್ರಿನೇ ಚೇಂಜ್ ಮಾಡೋರೆ. ಬೆಳವಾಡಿ ಮಲ್ಲಮ್ಮನ ವಿರುದ್ಧ ಶಿವಾಜಿ ಯುದ್ಧ ಮಾಡಲಿಲ್ವಂತೆ. ಮಲ್ಲಮ್ಮ ಒಂದು ಹೆಣ್ಣು ಅಂದ್ಬಿಟ್ಟು ನೀನು ನನ್ನ ತಾಯಿ ಸಮಾನ ಅಂದ್ಬಿಟ್ಟು ಮಲ್ಲಮ್ಮನ ಶಿವಾಜಿ ಬಿಟ್ಬಿಟ್ಟು ತನ್ನ ಸೆರೆಯನ್ನು ವಾಪಸ್ ತಗೊಂಡ್ರಂತೆ. ಕಥೆನೇ ಬದಲಾಯಿಸ್ತಿರಲ್ಲ ಗುರು. ಧರ್ಮದ ರಾಜಕೀಯ ಮಾಡೋದಕ್ಕೆ ಇತಿಹಾಸ ಯಾಕ್ರೋ ಬದಲಾಯಿಸ್ತೀರಾ? ಹಂಗೆ ನೋಡಿದರೆ ಮೊಘಲ್ ರಾಜರ ಸೇನಾಪತಿಗಳು ಎಷ್ಟೊಂದು ಜನ ಹಿಂದೂಗಳು, ಸಿಖ್ರು ಇದ್ದಾರೆ. ಹಿಸ್ಟ್ರಿಗೆಲ್ಲ ಹೋಗೋದು ಬೇಡ ಗುರು, ಪ್ರೆಸೆಂಟ್ ಮಾತಾಡೋಣ. ಯಾರಪ್ಪಂದೇನೈತೆ, ಬೆಳಗಾವಿ ನಮ್ದೈತಿ. ನಾನು ಬೆಳೀತಾ ಕಲಿತಾ ಭಾಷೆ ಮುಖ್ಯ ಗುರು. ನೀವು ಧರ್ಮ ಜಾತಿ ಅಂತ ಹೊಡೆದಾಡ್ಕೊಂಡು ಸಾಯಿರಿ. ಜಾತಿಗೆ ಧರ್ಮಕ್ಕೆ ಅನ್ನ ಹುಟ್ಟಿಸೋ ಶಕ್ತಿ ಇಲ್ಲ ಗುರು, ಆದರೆ ಒಂದು ಭಾಷೆಗೆ ಇದೆ. ಆ ಭಾಷೆಯ ಅಸ್ತಿತ್ವನ ಅಳಿಸೋಕೆ ಇಡೀ ದೇಶನೇ ಒಂದಾದರೂ ನಾನು ಆ ದೇಶದ ವಿರುದ್ಧ ನಿಲ್ತೀನಿ. ಭಕ್ತರು ಗುಲಾಮರು ಬಾಯಿ ಬಡ್ಕೊಂಡ್ರು ಕನ್ನಡಕ್ಕೋಸ್ಕರ ನನ್ನ ಬದುಕು. ಇಷ್ಟು ಹೇಳ್ತಾ ನಾನು ಮತ್ತೆ ರೋಸ್ಟಿಂಗ್ಗೆ ವಾಪಸ್ ಬರ್ತಿದ್ದೀನಿ ಅಂತ ತಿಳಿಸ್ತಿದ್ದೀನಿ. ಜೈ ಕರ್ನಾಟಕ.